ನನಗೆ ಸಾರಥಿ ಸಾರಥಿ ಅನ್ನುತ್ತಾರೆ ದೇವ ತಮ್ಮ ನಿಧಿ ರಾಮನು ತಂದಾಗಿದೆ ಮತ್ತೇನು ದೇವ ಸುಂದರವಾದ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೆಂದು ಕೇಳ್ತಾನೆ ಯಾರು ರಾಜೇಂದ್ರನೇ ಮತ್ತೇನು ದೇವ ಆತರ ಮಾತಾಡ್ತಾನೆ ತಾವು ಬಂದವರಿಂದ ಕೇಳ್ತೇನೆ ಕೇಳ್ತೇನೆ ಆರು ಬಂದು ನನಗೆ ಸಾರಥಿ ಸಾರಥಿ ಅನ್ನುತ್ತಾರೆ ದೇವ ತಮ್ಮನೆ ಗ್ರಾಮವನ್ನು ತಂದಾಗಿ ಬೆಳಿಬೇಕು ಬಂದಿದ್ದೀನಪ್ಪ ಅಪ್ಪ ಗೋಪಾಲ್ ಕೃಷ್ಣ ಗೋಪಾಲ್ ಮಹಾರಾಜವಾದ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೆಂದು ಕೇಳ್ತಾನೆ ಯಾರು ರಾಜೇಂದ್ರನೇ ಅಲ್ಲಪ್ಪ ಇವತ್ತು ರಾತ್ರಿ 10:30 ಗಂಟೆಗೆ ನಮ್ಮ ಕಡ್ಲಿ ಮಟ್ಟಿ ಸ್ಟೇಷನ್ ಮಾಸ್ಟರ್ ಕಥೆಯನ್ನು ಆಡಲಿಕ್ಕೆ ಪ್ರಾರಂಭ ಹಚ್ಚಿದ್ದೇವೆ. ಸಣ್ಣ ಬಾಲಕರ ಕಡೆಯಿಂದ ತಪ್ಪು ಬಂದರೆ ನೀವೇಕೆ ಪಾಲಿಸಲು
ಕಬ್ಬಿನ ಮಬ್ಬಿನಿಂದ ಹಬ್ಬಿರಿಸುವಂತೆ ಹುಬ್ಬಿ ಕೆಬ್ಬಳ ಕೋಲು ಚೆಂಡು ಚಕ್ರ ಕದಾ ಪಾಚಿನ ಮೊದಲಾದ ಇಂಥ ವೀರಾದಿ ವೀರ ಗಂಭೀರನ ಎದುರಿನೊಳ ನಿಂತು ಮಾತನಾಡುವ ವೀರದವನೆಲೆ ಕರಣಿ ಮಹಾದೇವಿ ಅಮ್ಮನವರು ಕುತ್ತಿಗೆಯನ್ನು ಒಪ್ಪಿಸುವೆ ತತ್ತಿಸುವೆ ಸರ್ವ ಜನರು ನಿರ್ಭಯದಂತೆ ಶ್ರೀರಾಮಬಾಯಿ ಅಮ್ಮನವರ ಗರ್ಭದಿಂದ ಜನಿಸಿದ ಶ್ರೀರಾಮಚಂದ್ರ ಮಹಾರಾಜನೆಂದು ಶ್ರೀರಾಮಚಂದ್ರ ಮಹಾರಾಜವಾದ ಅಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೆಂದು ಕೇಳ್ತಾರೆ ಯಾರು ಸಾರಥಿ ಹಂತವಾದ ಮಂದಿರ ಬಿಟ್ಟು ಈ ಸುಂದರವಾದ ರಂಗಿಸ್ತಾಯ್ಕೆ ಏನಂತ ಕೇಳಿದೀಯಾ ನನ್ನ ಮಡದೆಯನ್ನು ನೋಡದೆ ಇಲ್ಲಿಗೆ ಒಂದು ವರ್ಷವಾಯಿತು ಆದ ಕಾರಣ ಬರವಣವಾಯಿತು ಖಂಡಿಯ ಸಾರಥಿ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತವರಾಗ್ರಿ ಸಾರಥಿ ನನ್ನ ತಾಯಿಯಾದ ರಾಮಯ್ಯ ತಾಯಲ್ಲಿರುವಳು ಜಾಗೃತಿಯಿಂದ ಹೋಗಿ ಕರೆಕೊಂಡು ಬರುವಂತ ನಮ್ಮ ಸಾರಥಿ ಐತಿ ಜಾಗೃತಿ ಓ ತಾಯಿ ತಾವು ಬಂದವರಾರೆಂದು ಕೇಳ್ತೇನೆ ಓ ತಾಯಿ ತಾವು ಬಂದವರಾರೆಂದು ಕೇಳ್ತೇನೆ ಎಲ್ಲೋ ಅಪ್ಪಯ್ಯ ಅಂದ ಚಂದದಿಂದ ಬಂದು ಸುಂದರ ಮುಖಬಿಂಬವನಾಗಿ ಬಂದವರ ದಾರೆಂದು ವಂದನೆ ಮಾಡಿ ಕೇಳುವ ನೀನು ದಾರಪ್ಪ ಮಗನೇ ಚಲೋ ಚೆನ್ನಿಗನೆ ನನಗೆ ಸಾರಥಿಯನ್ನು ತರ ತಾಯಿ ತಮ್ಮದೇ ನಾಮನ್ನು ತಂದಾಗಿ ತಿಳಿಬೀಳಬೇಕು ಅಪ್ಪ ಸಾರಥಿ ನಾವು ದಾರೆಂದರೆ ಬಾಗಲಕೋಟೆ ಜಿಲ್ಲೆಗೆ ಅಧಿಪತಿಯಾಗಿ ಮೆರೆಯುವ ದಿಟ್ಟ ರಾಮಚಂದ್ರನ ಜನನಿಯಾದ ರಾಮಾಬಾಯಿ ಎಂದು ತಿಳಿಯಪ್ಪ ಬಹಳ ಭಯತ್ಗುಣಶೀಲ ರಾಮಬಾಯಿ ಅಮ್ಮನವರಾದರೆ ಸಹಜವಾದರೆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯ ಮಹಾಜನನಿ ಅಪ್ಪ ಸಾರಥಿ ನಮ್ಮ ಅಂದವಾದ ಮಂದಿರ ಬಿಟ್ಟು ಈ ನಿಮ್ಮ ಸುಂದರ ಸಭಾ ಮಧ್ಯಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆಯಾ ನನ್ನ ಮಗನಾದ ರಾಮಚಂದ್ರನು ಕರೆ ಕಳಿಸಿದ ಕಾರಣ ಇಲ್ಲಿಗೆ ಬರೋಣ ಇತ್ತು ಕಂಡೆ ಸಾರಥಿ ಐತಿ ಜಾಗೃತಿ ಬಹಳ ಸಲುವಾದ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತವ್ರಿ ಅಮ್ಮರ ನಿನಗೆ ಐಶ್ವರ್ಯ ವಸ್ತು ಮಗನೇ ಮೇಲಕ್ಕೆ ಹೇಳುವಂತನಾಗು ಏನು ಚೆನ್ನಾಗಿ ಕೇಳುವಂತನಾಗಪ್ಪ ರಾಮಚಂದ್ರ ಈಗಿನ ಮುಹೂರ್ತವು ಬಹಳ ಇಟ್ಟಿರುವುದು ತೀವ್ರದಿಂದ ಹೋಗಿ ನನ್ನ ಸತ್ಯವನ್ನು ಕರ್ಕೊಂಡ್ಬಿಡ್ತೀನಿ ನೋಡಿ ಒಳ್ಳೇದಾಯ್ತಪ್ಪ ರಾಮಚಂದ್ರ ನನ್ನ ನುಡಿಯನ್ನು ಲಾಲಿಸುವಂತವ ನಾವು ಲಾಯಿಸುವಂತ ಅದೇನು ಚೆನ್ನಾಗಿ ಕೇಳುವಂತ
ಮನೆಯಾಗ ಬದುಕು ಬಳೆ ಸಾಗೋದಿಲ್ಲ, ಸರ್ವತ್ತು ಮಾಡೋದಾಗೋದಿಲ್ಲ. ತೀವ್ರದಿಂದ ಹೋಗಿ ನನ್ನ ಸತ್ಯವನ್ನು ಕರ್ಕೊಂಡ್ಬರ್ತೀನಿ. ಒಳ್ಳೇದಾಯ್ತು ಬಾ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ವಾಯಿಸುವಂತವನು. ಏನು ನಾನು ಮಾಡಿದ ಚಂದಾಗಿ ಹೇಳುವಂತಿದ್ದೆ. ಮನೆಯೊಳಗೆ ದಸರಿ ಬತ್ತಿ ತಯಾರಾಗಿರುವುದು, ಕಟ್ಟಿಕೊಂಡು ಹೋಗಿ ಬರುವಂತದ್ದು ನಾನು ಪಾ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ಲಾಲಿಸುವಂತವನು. ಏನು ಬರ ಮಾಡಿ ಚಂದಾಗಿ ಹೇ ರಾಮಚಂದ್ರ, ಈಗ ಗಾಳಿ ಧೂಳು ಬಾಳ ಇರುವುದು, ಬಹಳ ಎತ್ತರದಿಂದ ಹೋಗಿ ಆ ಒಯ್ಯಬಂಡೆ ಗಾಡಿ ಕುಂದ್ರ ಅಂತ ಹೇಳ್ತಾడు ಪಾ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ಲಾಲಿಸುವಂತವನ. ರಾಮಚಂದ್ರ, ಅರ್ಥ ಮರ್ತ ಕುಂದ್ರಬೇಡ ಒಯ್ಯಬಂಡೆ ಗಾಡ್ಯಾಗ. ಆ ಗಾಡ್ಯಾಗ ಕುಂತ ಮೇಲೆ ಕೂಸು ತೊಡೆಯ ಮೇಲೆ ಇರ್ಲಿ ಅಂತ ಹೇಳ್ತಾನೆ ಪಾ ರಾಮಚಂದ್ರ. ಏನ್ ಚೆನ್ನಾಗಿ ಕೇಳುವಂತಂದ್ರ ಪಾ ರಾಮಚಂದ್ರ. ಸಣ್ಣ ಕೂಸಿನ ತಾಯಿ ಎಂದು ನನ್ನ ಮುಂದೆ ಹೇಳ್ತಿರುವಿ. ನಾನು ಬರುವಾಗ ಉಡಲಾಗ ಕಟ್ಟಿಗೆ ಬರ್ತೀನಿ ಅಂತ ಹೇಳಿ. ಒಳ್ಳೇದಾಯ್ತಪ್ಪ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ಲಾಯಿಸುವಂತವ್ರು ಚಂದಾಗಿ
ಓ ಹೇ ಜನನಿ, ನಾನು ಅಂದು ಮಾತು ಎಲ್ಲ ಹೋಗಿ ಬೇಗರ ಮುಂದೆ ತಿಳಿಸುವಂತವನಾಗು. ನೀ ಬಲ್ಲವನಾದರೆ ಮನದೊಳಗೆ ತಿಳ್ಕೊ ಅಂತ ಹೇಳ್ತೇಳಪ್ಪ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ಲಾಯಿಸುವಂತವನಾಗ. ಏನು ಚೆನ್ನಾಗಿ ಹೇಳುವಂತ ಕೇಳು. ಹೇ ರಾಮಚಂದ್ರ, ಓ ಹೇ ಜನನಿ, ಬಹಳ ದಿನ ಇರಬೇಡ ಅವರ ಮನೆಯಲ್ಲಿ. ಕೂಸು ಭೀಮನನ್ನು ಎತ್ತಿಕೊಂಡು ಬೇಗ ಹಾದಿಯನ್ನು ಹಿಡಿಯುವಂತ ತನಗಪ್ಪ ರಾಮಚಂದ್ರ. ಲಾಯಿಸುವಂತ ಕೇಳು. ಅದೇನು ಚೆನ್ನಾಗಿ ಕೇಳುವಂತ ತನಗಪ್ಪ ಹೇ ಮಗನೇ, ಈಗಿನ ಮಾರುತವೋ ಬಹಳ ಎಷ್ಟಾಗಿರ್ಬೋದು. ಈ ಬರದಿಂದ ಹೋಗಿ ನನ್ನ ಸತ್ಯಳನ್ನು ಕರ್ಕೊಂಡ್ಬರ್ತೀನಿ ನೋಡಿ. ಒಳ್ಳೆಯದಾಯ್ತಪ್ಪ ರಾಮಚಂದ್ರ. ರಾಮಚಂದ್ರ ನನ್ನ ನುಡಿಯನ್ನು ಲಾಯಿಸುವಂತವನು. ಅದೇನು ತರ ಮಾಡಿದ್ರೆ ಹೇಳಂತ. ಹೇ ರಾಮಚಂದ್ರ, ಓ ಹೇ ಜನನಿ, ಜಯವಾಗಲಿ ಹೋಗಿ ಬರುವಂತವನಾಗು. ನೀವು ಹೋದ ಕಾರ್ಯ ಕೈಗೂಡಿ ಬರ್ಲಿ ಅಂತ ಹೇಳ್ತೀರಪ್ಪ ರಾಮಚಂದ್ರ. ಸಾರಥಿ, ನನ್ನ ತಾಯಿ ನನಗೆ ಅಪ್ಪನೆಯನ್ನು ಜಯಪಾಲಿಸಿರುವಳು. ಜಾಗೃತಿಯಿಂದ ಹಲೂರ ಪಟ್ಟಣಕ್ಕೆ ರಥವನ್ನು ಆರಿಸುವಂತ ನಮ್ಮ ಸಾರಥಿ ಹೇಳ್ತಿ. ಜಾಗೃತಿ ಹೋದರಿಯೇ ಬಂದವರು ದಾರವನ್ನು ಕೇಳುತ್ತೇನೆ. ಹೋದರಿಯೇ ನನ್ನ ಕಣ್ಣಾಗ 3 ಮೆಣಸಿನಕಾಯಿ ದೊರೆಯ ಬಂದವರು ದಾರವನ್ನು ಕೇಳುತ್ತೇನೆ. ಗುಡಿಕ್ಕೆ ಒಂದು ಶಿವನ ಅವ್ರ ಬಾಟಿಗೆ ದಡ್ಡ ಬಡಲೊಂದು ಬ್ರಹ್ಮಾಂಡ ಎಂಬ ಕಟಕವು ಹೊಡೆದುಕೊಂಡು ಹೇಳುವ ರಸಕ್ಕೆ ದಾರಿಗಳ ಉದುರಿದ ಉಗಿರಿ ಗುಡ್ಡಗಳ ಕದಲಿದವು, ಶರದಿಗಳ ಬಚ್ಚಿದವು, ಲೋಕಾದಿಗಳು ಗಗನದವು ಚಲಿಸಿದವು. ಇಂಥ ವೀರಾದಿ ವೀರ ಗಂಭೀರನ ಎದುರು ನಿಂತು ಮಾತನಾಡಿಸುವ ನೀನದವನಲ್ಲಿ ನರಣಿ. ನೋಡಪ್ಪ, ಇದನ್ನ ಎಂಡ್ರಿ ತರ ಬಹಳ ಗಟ್ಟಿ. ಗಂಡ ಕುಟ್ಟಿ ಕೊಡ್ತಾರೆ ಇಂಡಿ ರೊಟ್ಟಿ. ಈ ಕುಂತಿರೋ ಮಂದಿಗೆ ಕುಟ್ಟಿ ಕೊಡ್ತಾರೆ ಎಳ್ಳದೆಲ್ಲ ಕುಟ್ಟಿ. ಈ ಸಭಾದಾಗ ನಿಂತು ಮಾತನಾಡಿಸುವ ಕಾಮರು ಸಾರತನ ತರದೇವ ತಮನ ಮಾಡ್ತಾನೆ ಒಂದು ಬಿಡದಂತ ಹೇಳಬೇಕು. ಎಲ್ಲ ಸಾರಥಿ ನನ್ನ ಬಲ ಬುದ್ಧಿ ಸ್ಥಾನದಲ್ಲಿ ಬಂದ ಬಂದಪ್ಪ. ಇಡೀ ಮುಂಗೈಯದು ಬಂಗಾರದ ಕಡಗ ಕೊಡುವನು. ಒಪ್ಪಿತೋ ಇಲ್ಲವೋ? ಒಪ್ಪಿತ್ರಿ ಸೌಕರ್ಯ.
ಮತ್ತೇನು ಭೂಪತಿ? ನಾವುದಾರೆಂದರೆ ಆಲೂರ ಪಟ್ಟಣಕ್ಕೆ ಅಧಿಪತಿಯಾಗಿ ಮೆರೆಯುವ ಮಕ್ರಮ್ ಸಕರ ಮಹಾರಾಜನದು ಸುಗಮಣಿ ಖ್ಯಾತ ಮಕ್ರೂಮ್ ಸೌಕರ ತಮ್ಮ ಹಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರ ಸಂಸ್ಥಾನಕ್ಕೆ ಬಂದ ಕಾರ್ಯವನ್ನು ಕೇಳ್ತ ದೇವ. ಬೋಧಿರಲೇ ಸಾರಥಿ. ಮತ್ತೆ ಭೂಪತಿ? ನನ್ನ ಹರಿಯಾಣದ ಶ್ರೀರಾಮಚಂದ್ರ ಬರೆದೇಲಿಗೆ 1 ವರ್ಷವಾಯ್ತು. ಆದ ಕಾರಣ ಭರಣವೈದ್ಯ ಕಂಡು ಯಾವ ಸಾರಥಿ ಬಂದ ಬಹಳ ಒಳ್ಳೆಯದು, ನಿಮ್ಮ ಕಾರ್ಯವನ್ನು ನೆರವೇರಿಸಂತಾರಾಗ್ರಿ. ಅಲಾ ಸಾರಥಿ. ಮತ್ತೆ ಭೂಪತಿ? ನನ್ನ ಹಳಿಯನಾದ ಶ್ರೀರಾಮಚಂದ್ರ ದೇವರನ್ನು ಜಾಗೃತಿಯಿಂದ ಹೋಗಿ ಕರೆದುಕೊಂಡು ಬರುತ್ತ ನಾವು ಜಾಗೃತಿ. ಮಾವನವರೇ, ನಿಮ್ಮ ಪಾದಕ್ಕೆ ಅನಿಸಿ. ಈಗ ಕಲ್ಯಾಣವಲ್ಲಿ ರಾಮಚಂದ್ರ ಮೇಲೆ ಕೇಳುವಂತ ನಾವು ಅವನವ್ರು ಹೇಳ್ತೀನಿ ಕೇಳುವಂತವ್ರ ಏನ್ ತಲೆ ಮಾಡಿ ಹೇಳುವಂತ ನಾವು ಹೇ ಮಾವನವ್ರೆ, ಹೇ ರಾಮಚಂದ್ರ, ನಿಮ್ಮ ಊರು ಮುಂದೆ ಅಂಗವನ್ನು ಅಡ್ಡ ಬಂದದ್ದು ಹೇಳ್ತೀರ ರಾಮಚಂದ್ರ ಅವನವ್ರೆ ಹೇಳ್ತೀನಿ ಕೇಳುವಂತವ್ರಾಗಿ. ಏನ್ ತಲೆ ಮಾಡಿ ಹೇಳ್ತಾನೆ ಊರು ಮುಂದೆ